ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ನಿನ್ನೆಯ ದಿನ ವಿಜಯಪುರ ಸಿಟಿಯಲ್ಲಿ ಗಾಂಧಿ ಚೌಕ್ ಲಿಮಿಟ್ಸ್ ಅಲ್ಲಿ ವಿಜಯಪುರದ ಸಿಟಿ ಹಾಸ್ಪಿಟಲ್ದಲ್ಲಿ ಒಂದು ಅಜ್ಜಿ ಮತ್ತು ತಾಯಿ ಮತ್ತು ಮೊಮ್ಮಗು ಇರ್ತಾರೆ. ಅಜ್ಜಿಗೆ ಹುಷಾರಿಲ್ಲ ಅಂತಂತೇಳಿ ಕಳೆದ 2-3 ದಿನದಿಂದ ಅವರು ಟ್ರೀಟ್ಮೆಂಟಿಗೆ ಅಂತ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಅವನಿಗೆ ಪಕ್ಕೆಲುಬು ಪ್ರಾಬ್ಲಮ್ ಇದೆ ಅಂತಂತ ಹೇಳಿ ಅವನು ಇಲ್ಲೇ ದೇವರಹಿಪ್ಪರಗಿ ತಾಲೂಕವನು ಅವನು ಕೂಡ 2 ದಿನದಿಂದ ಇಲ್ಲಿ ಇರ್ತಾನೆ. ಬಟ್ ಅವನು ಯಾವುದೇ ರೀತಿಯಂಥ ಅಡ್ಮಿಷನ್ ಆಗಲಿ ಟ್ರೀಟ್ಮೆಂಟ್ ಯಾವುದೂ ಆಗಿರಲ್ಲ. ನಿನ್ನೆಯ ದಿನ ಮಧ್ಯಾಹ್ನದ ಹೊತ್ತಿಗೆ ಆ ಮಗುವನ್ನು ಕರ್ಕೊಂಡು ಹೋಗಿರ್ತಾನೆ. ಬಟ್ ಇವತ್ತು ಆ ಮಗುನ ಪತ್ತೆ ಮಾಡಿದ್ದಾರೆ ಪೊಲೀಸ್ನವರು. ಯಾಕೆ ಕರ್ಕೊಂಡು ಹೋದ ಅನ್ನೋದು ತನಿಖೆ ಇನ್ನೂ ಪ್ರಗತಿಯಲ್ಲಿದೆ. ಮಗು ಆಲ್ರೆಡಿ ತಾಯಿಯ ಹತ್ತಿರ ಇದೆ. ಮಗು ಮತ್ತು ತಾಯಿಗೂ ಸುರಕ್ಷಿತವಾಗಿದೆ. ಎಷ್ಟು ಗಂಟೆ ಕಾರ್ಯಾಚರಣೆ ಆಯಿತು? ಇದು 24 ಗಂಟೆಯಲ್ಲಿ ಪತ್ತೆ ಆಗಿದೆ. ಅಂದರೆ ಯಾವ ರೀತಿಯೆಲ್ಲ ಕಾರ್ಯಾಚರಣೆ ಆಯಿತು? CCTV ಫುಟೇಜ್ಗಳ ಪರಿಶೀಲನೆ ಅಂದರೆ ಟೀಮ್ ಫಾರ್ಮ್ಸ್ ಆಗಿತ್ತು. CCTV ಆಗಿರ್ಬೋದು, ಅವ್ನು ಹೋದಂಥ ದಾರಿ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಮಾಡಿತ್ತು. ಅವನು ಗುಲ್ಬರ್ಗಕ್ಕೆ ಹೋಗಿ ಬಂದ ಅನ್ನೋದು ಕೂಡ ಒಂದು ಮಾಹಿತಿ ಇದೆ. ಅದು ಇನ್ನೂ ವಿಸ್ತೃತವಾದ ಕಾರಣ ಏನಾದರೂ ಗೊತ್ತಾಯ್ತು ಸರ್? ಯಾಕೆ ಕಾರಣ ಇನ್ನೂ ಗೊತ್ತಾಗಿಲ್ಲ. ಮ್ಯಾಟ್ರ್ ಇನ್ನೂ ತನಿಖೆ. ಸರ್ ಅವ್ರು ನಶೆಯಲ್ಲಿದ್ದ ಅಂತ ಹೇಳಿ. ನಮಸ್ಕಾರ, ನನ್ನ ಹೆಸರು ಸೋಮಶೇಖರ್ ಅಂತ. ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ. ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡಕ್ ಹೋದ್ರು ಕೈ ಗುಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರೂಜಿ ಅವರದ್ದು ನಂಬರ್ ಸಿಕ್ತು. ನಾನು ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು. ನಾವು ಅದನ್ನ ನಡ್ಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿ ಅವರಿಗೆ ಅನಂತ ಧನ್ಯವಾದಗಳು.